ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ವ್ಲಾಗ್ಸ್. ಸೊ ಈ ವ್ಲಾಗ್ ಸ್ಪೆಷಲ್ ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಎಲ್ಲರೂ ಇವತ್ತು ಜಿಮ್ಮಲ್ಲಿ ವೈಟ್ ಟಿ ಶರ್ಟ್ ಔಟ್ಫಿಟ್ ಹಾಕೊಂಡು ಬರೋಕ್ಕೆ ಡ್ರೆಸ್ ಕೋಡ್ ಮಾಡಿದ್ವಿ, ಸೊ ದಟ್ ವಿ ಕ್ಯಾನ್ ಸೆಲೆಬ್ರೇಟ್ ಅಂತ. ಪ್ಲಸ್ ಒಂದೆರಡು ವೀಡಿಯೋ ಕೂಡ, ಫೋಟೋಸ್ ಎಲ್ಲ ಗ್ರೂಪ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ನಾನು ನನ್ನ ಫ್ರೆಂಡ್ ಪೋಸಿಂಗ್ ಮಾಡಿದ್ವಿ. ಪೋಸಿಂಗ್ ಎಲ್ಲ ಆದಮೇಲೆ ಟ್ರ್ಯಾಪ್ಸ್ ವರ್ಕೌಟ್ ಮಾಡಿರಲಿಲ್ಲ ಶೋಲ್ಡರ್ಸ್ ಟೈಮಲ್ಲಿ ಈ ವೀಕು. ಸೊ ಟ್ರ್ಯಾಪ್ಸ್ ವರ್ಕೌಟ್ ಮಾಡೋಣ ಅಂತ ಅಂದ್ಬಿಟ್ಟು ಟ್ರ್ಯಾಪ್ಸ್ ವರ್ಕೌಟ್ ಮಾಡಿದೆ. ಅದಾದಮೇಲೆ ಮತ್ತೆ ವೀಡಿಯೋಸ್, ಫೋಟೋಸ್, ಗ್ರೂಪ್ ವೀಡಿಯೋಸ್ ಎಲ್ಲ ತಗೋಬೇಕು ಅಂತ ಅಂದ್ಬಿಟ್ಟು ಕರೆದ್ರು. ಆದರೆ 9 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದು, 9:15 ಆದರೆ ಯಾರು ಮುಗಿಸ್ತಿಲ್ಲ. ಜಿಮ್ಮಲ್ಲಿ ಮುಗಿಸ್ಕೊಂಡು ಸ್ಟೇಡಿಯಂ ಹತ್ರ ಹೊರಟೆ. ಸ್ಟೇಡಿಯಂ ಹತ್ರ ಎಲ್ಲ ಸ್ಕೂಲಿಂದ ಎಲ್ಲ ಮಾರ್ಚ್ ಫಾಸ್ಟ್, NCC ಎಲ್ಲ ಇರುತ್ತೆ. ಸೊ ನೋಡ್ಕೊಂಬರೋಣ ಅಂತ. ಬಟ್ ಅದಕ್ಕಿಂತ ಮುಂಚೆ ಬೆಟಾಲಿಯನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಸ್ಟೇಡಿಯಮಿಂದ ವಾಪಸ್ ಬೆಟಾಲಿಯನ್ಗೆ ಹೋದ್ರೆ ಅಲ್ಲಿ ಫ್ಲ್ಯಾಗ್ ಮ್ಯಾರಥಾನ್ ಇತ್ತು.
ಅರೇಂಜ್ ಮಾಡಿದ್ರು ಗೋಲ್ಡ್ಸ್ ಅಸೋಸಿಯೇಷನಿಂದ. ಸೊ ಅಲ್ಲಿ ಸ್ವಲ್ಪ ಹೊತ್ತೆಲ್ಲ ಇದ್ದು ನನ್ನ NCC ಟೈಮಲ್ಲಿ ಜೂನಿಯರ್ಸ್ ಸೀನಿಯರ್ಸ್ ಎಲ್ಲ ಇದ್ದರು, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ANOSನ ಮಾತಾಡಿಸ್ಕೊಂಡು ಎಷ್ಟೊಂದು ದಿವಸಗಳಾದ್ಮೇಲೆ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾನು ವಾಪಸ್ ಮತ್ತೆ ಮನೆಗೆ ಬಂದೆ. ನಾವು ಗಾಡಿ ಬರ್ತೀವಿ, ನೀನು ಹೋಗಿ ನಡ್ಕೊಂಡು ಹೇಳ್ತೀನಿ. ಸಂಜೆ ನಾನು ಮಮ್ಮಿ ಆಚೆ ಹೋಗಿದ್ವಿ ನಾಳೆ ಹಬ್ಬ ಶಾಪಿಂಗಿಗೆ, ಹೂವು ಅದೆಲ್ಲ ತೊಗೊಂಬರೋದಕ್ಕೆ. ಈ ಸಲ ಹಬ್ಬ ನಾವೇನು ತುಂಬ ಗ್ರ್ಯಾಂಡಾಗಿ ಮಾಡಲಿಲ್ಲ. ಮೊದಲಾದರೆ ಫಸ್ಟ್ ಕೂರಿಸ್ತಿದ್ವಿ, ಬಟ್ ಈಗ ಕೂರಿಸ್ಲಿಲ್ಲ ಈ ವರ್ಷ. ಸೊ ಹಾಗಾಗಿ ದೇವ್ರ ಮನೆಯಲ್ಲೇ ಪೂಜೆ ಮಾಡಿದ್ವಿ.
ಸಂಜೆ ನನ್ನ ಫ್ರೆಂಡ್ ಬಂದಿದ್ದ ಮನೆಗೆ. ಸೊ ಹಂಗೆ ಬೋರ್ ಆಗ್ತಿತ್ತು ಸ್ವಲ್ಪ ಅಂದ್ಬಿಟ್ಟು ನಾನು ಅವನು ಸ್ವಲ್ಪ ಲಾಂಗ್ ಡ್ರೈವ್ ಹೋಗಿ ಆಮೇಲೆ ಟೀ ಕುಡ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಆಲ್, ಬಾಯ್.